ನಮ್ಮ ಪ್ರಾಣಕ್ಕೆ ನಮ್ಮ ಜೀವಕ್ಕೆ ಚೇತನ ಕೊಡ್ತಕ್ಕಂಥ ಆಮ್ಲಜನಕ ಅಲ್ಲಿ ಕಡಿಮೆ ಪ್ರಮಾಣದಲ್ಲಿ ನಿಮಗೆಲ್ಲ ಗೊತ್ತಿದೆ. ಆದರೆ ಇಲ್ಲಿ ಏನದಲ್ಲ 100ಕ್ಕೆ 95% ಆಕ್ಸಿಜನ್ ಸಿಗ್ತದೆ. ನೀವೇನು ಮಾಡಬೇಕಾಗಿಲ್ಲ, ಸುಮ್ಮನೆ ಇಲ್ಲ ಅಡ್ಡಾಡಿ, ಏನು ಮಾಡಬೇಕಾಗಿಲ್ಲ. ಬರೀ 51 ದಿವಸ ಸುಮ್ಮನೆ ಬೆಳಗ್ಗಿನ ವಾತಾವರಣದೊಳಗೆ ಸಾಯಂಕಾಲದ ಗೋಧೂಳಿ ವಾತಾವರಣ ಅಂತ ಇದಕ್ಕೆ ಸುಮ್ಮನೆ ಒಂದಿಷ್ಟು ದೀರ್ಘ ಉಸಿರಾಟ ಮಾಡ್ತಾ ಅಡ್ಡಾಡಿದರೆ ಅದಕ್ಕೆ ಎಷ್ಟೋ ರೋಗಕೊಂಡು ಹೋಗ್ತವೆ. ಮನಃಶುದ್ಧೀಕರಣ ಆಗ್ತದೆ, ಭಾವಶುದ್ಧೀಕರಣ ಆಗ್ತದೆ, ತನು ಶುದ್ಧೀಕರಣ ಆಗ್ತದೆ. ಮತ್ತೇನು ಮಾಡಬೇಕಾಗಿಲ್ಲ ಅಂದರೂ ಕೂಡ ಮತ್ತೆ ಸ್ವಲ್ಪ ಮಾಡಿದ್ರೆ ಹೆಚ್ಚು ತೊಗೊತೀರಿ ಇಷ್ಟೇ. ಸುಮ್ಮನೆ ಕುಂತ್ರೆ ಒಂದಿಷ್ಟು, ಏನಾದರೂ ಮಾಡಿದರೆ ಇಷ್ಟು. ಹೌದಾ? ಹಾಗಾಗಿ ಏನಾದರೂ ಏನು ಮಾಡಬೇಕಪ್ಪ? ಏನಾದರೂ ಅಂದರೆ ಇದು ಯೋಗ ಮತ್ತು ಆಧ್ಯಾತ್ಮದ ಬೀಡದ, ಇದು ಯೋಗ ಮತ್ತು ಆಧ್ಯಾತ್ಮದ ಬೀಡೋದ. ಯಾವ ಜನ್ಮದ ಪುಣ್ಯವೋ ಏನು, ಗುರೂಜಿಯವರು ತಮ್ಮ ಬಾಲ್ಯದ 11ನೇ ವಯಸ್ಸಿನಿಂದ ಕಲಿಸ್ಲಿಕ್ಕೆ ಶುರು ಮಾಡಿದರು. 63 ವರ್ಷ ಆಯ್ತು ಕಲಿಸ್ಲಿಕ್ಕೆ ಹತ್ತಿ. 63 ವರ್ಷ. ಪ್ರಾರಂಭದ ದಿನದೊಳಗೆ ಅಡ್ಡಾಡ್ತಿದ್ವಿ, ಸಂಚಾರ ಮಾಡ್ತಿದ್ವಿ. ಆಮೇಲೆ ಕುಂತಲ್ಲೇ ಜನ, ನಾವಿದ್ದರೆ ಹುಡ್ಕೊಂಡು ಜನ ಬರಬೇಕು ಅನ್ನೋ ಹಂಬಲದಿಂದ ಮೊಟ್ಟ ಮೊದಲಿಗೆ ಆಲಮಟ್ಟಿ ಕೃಷ್ಣಾ ನದಿ ದಂಡೆ ಮೇಲೆ, ಆನಂತರ 1 ದಶಕದ ಮೇಲೆ ಇಲ್ಲಿ ಸ್ಥಾಪನೆ ಮಾಡಿದ್ವಿ ಆಶ್ರಮವನ್ನು. 40 ವರ್ಷಗಳಿಂದ, 4 ದಶಕಗಳಿಂದ ಯೋಗದ ಯಜ್ಞ ನಡೀತಾ ಇದೆ, ಆಧ್ಯಾತ್ಮದ ಜ್ಞಾನದ ಯಜ್ಞ ನಡೀತಾ ಇದೆ. ಆಶ್ಚರ್ಯ ಅನ್ನಿಸ್ತದ, 19 ಲಕ್ಷ ಜನ ಶಿಷ್ಯರಿದ್ದಾರೆ ಥ್ರೂ ಔಟ್ ವರ್ಲ್ಡ್, ಥ್ರೂಔಟ್ ಗ್ಲೋಬ್. ಎಷ್ಟೋ ಸಾವಿರ ಕ್ಯಾಂಪುಗಳನ್ನು, ವಿವಿಧ ಕ್ಯಾಂಪುಗಳನ್ನು, ಭಗವದ್ಗೀತಾ ಕ್ಯಾಂಪು, ರೇಖೆ ಕ್ಯಾಂಪು, ಚಿಕಿತ್ಸಾತ್ಮಕ ಕ್ಯಾಂಪುಗಳು 1, 2 ಮಾಡಿದ್ದೀವಿ. ಈಗ ಈ ವಾತಾವರಣದೊಳಗೆ ಗುರೂಜಿಯವರು ಇಲ್ಲೇ ಇದ್ದುಕೊಂಡು ಬಂದಂಥ ಆಸಕ್ತ ಸಾಧಕರಿಗೆ, ಮೊದಲು ಎಲ್ಲರೂ ಬರ್ತಿದ್ರು, ಸಾವಿರಾರು ಜನ ಸಾಧಕರು, ಸಾವಿರಾರು ಜನರಿಗೆ ಹೇಳಿಕೊಡ್ತಿದ್ರು. ಆವಾಗ ಏನೋ ನಡೀತಿತ್ತು. ಈಗ ಕೇವಲ ಆಯ್ಕೆಯಾದ ಕೆಲವೇ ಜನ ಆಸಕ್ತರಿಗೆ ಈ ಯೋಗ ಜ್ಞಾನ ಯಜ್ಞವನ್ನು ಮಾಡ್ತಾ ಇದ್ದೇವೆ ನಾವು. ಈಗ ಸಾಯಂಕಾಲ ನೀವು ಬೆಳಗ್ಗೆ ಬಂದರೆ ಈಗ, ಆದರೆ ಸಾಯಂಕಾಲ ಅಂತ ಯಾಕೆ ಹೇಳಿದ್ನಪ್ಪ ಅಂದ್ರೆ, ಯಾವುದಾದ್ರೂ ಪವಿತ್ರ ಕಾರ್ಯ ಇದು, ಪವಿತ್ರ ಯಜ್ಞ ಅಂತೀವಿ ನಾವು, ಇದಕ್ಕೆ ಜ್ಞಾನ ಯಜ್ಞ ಅಂತೀವಿ. ಯಜ್ಞ ಶುರು ಆಗಬೇಕಾದ್ರೆ ಭಗವತ್ ಪ್ರೇರಣೆಯಿಂದ ಶುರು ಆಗಬೇಕು, ಭಗವತ್ ಮುಹೂರ್ತಗಳು ಶುರು ಆಗಬೇಕು, ಶುದ್ಧ ಗಾಳಿಗಳು ಶುರು ಮಾಡಬೇಕು, ಪವಿತ್ರ ವಾತಾವರಣದ ಶುರು ಆಗಬೇಕು. ಅದಕ್ಕೆ ಸಾಯಂಕಾಲ ಅಂತ ಹೇಳಿದೆ. ಇದಕ್ಕೆ ಗೋಧೂಳಿ ಅಂತಾರೆ. ಗೋಧೂಳಿ ಅಂತಾರೆ, ನಿಮ್ಗೆ ಗೊತ್ತೈತಿ ಇಲ್ಲೋ? ಗೋಧೂಳಿ. ಬೆಳಗಿನ ಬ್ರಾಹ್ಮಿ ಮುಹೂರ್ತ ಒಂದು ಮುಹೂರ್ತ ಶುಭಕಾಲ, ಸಾಯಂಕಾಲದ ಗೋಧೂಳಿ ಮುಹೂರ್ತ ಮತ್ತೊಂದು ಶುಭಕಾಲ. ಅದಕ್ಕೆ ಬೆಳಗಿನ ಮತ್ತು 12 ಒಳಗೆ ಮುಹೂರ್ತ ಇದು ಬೀಳ್ತಾವ. ಮತ್ತು ಮುಂದೆ ಸಾಯಂಕಾಲ ಎಷ್ಟೋ ಮಂದಿ ಜೈನ್ ಸಿಸ್ಟಮ್ದೊಳಗೆ, ಮಾರ್ವಾಡಿ ಸಿಸ್ಟಮ್ದೊಳಗೆ ಗೋಧೂಳಿ ಮುಹೂರ್ತೊಳಗೆ ಲಗ್ನ ಹಾಕೋ, ಗೊತ್ತಿಲ್ಲ? ಎಂಥ ಪವಿತ್ರ ಭೂಮಿ ನೋಡಿ. ಒಂದು ಕಾಲ ಇತ್ತು, ಈಗಿಲ್ಲದು. ಗೋಧೂಳಿಗೆ ಏನು ಬೆಲೆ ಇಲ್ಲ ಅನಿಸುತ್ತೆ. ಯಾಕಂದ್ರೆ ನಾವೇನು ನೋಡ್ತೀವಿ ಇಲ್ಲಿ, ಗೋಶಾಲ ಅಂತದ, ಗೋ ಸೇವಕರಂತದಾರ, ಏನು ಅವ್ರಿಗೆ ಗೋಗಳನ್ನ ಏನಂತಾರೆ ಅವ್ರಿಗೆ, ಗೋವಳಿಗರು, ಗೋಪಾಲರು ಅಂತಾರಲ್ಲ, ಅವರು ನೂರಾರು ಎತ್ತುಗಳ, ಇದು ನೂರಾರು ಆಕಳುಗಳನ್ನು ಇದಕ್ಕೆ ಕರ್ಕೊಂಡೋಗಿ ಮತ್ತೆ ತಂದುಬಿಡ್ತಿದ್ರು. ಈಗ ಅವ್ರಿಗೆ ಹತ್ತಿರ 4 ಆಕಳುಗಳಿಲ್ಲ. ಗೋಧೂಳಿ ಅಂತ ಯಾಕೆ ಮಾಡಿದ್ರಪ್ಪ ಅಂದ್ರೆ, ಬೆಳಗ್ಗೆ ಅವರು ತಮ್ಮ ಇದನ್ನು ಮಾಡಿ ಮುಗಿಸ್ಕೊಂಡು ಹೊಕ್ಕಿದ್ದು ತೊಗೊಂಡು ಆನಂತರ ಸಾಯಂಕಾಲ ಕರ್ಕೊಂಬರ್ತಿದ್ರು. ಆ ಗೋವಿನ ಕಾಲುಗಳು ಅದು ಮೊದಲೆಲ್ಲ ಭೂಮಿ ಇದು ಈ ಥರ ಟಾರ್ ಇರಲಿಲ್ಲ, ಸಿಮೆಂಟ್ ರೋಡ್ ಇರಲಿಲ್ಲ, ಹೌದಾ? ಮಣ್ಣು ಭೂಮಿ, ಧೂಳಿ ಹೇಳ್ತಿತ್ತು. ಈಗ ನಾವು ಭಾಳ ಮುಂದುವರೆದೀವಿ. ಧೂಳ ಕುಡಿದ್ರೆ ವಾಸ್ಮ ಬರ್ತೈತಿ ಅಂತೀವಿ ಕರೆ. ಆದ್ರೆ ಆ ಗೋವಿನ ಕಾಲಿನಿಂದ
ಕಾಲ ಹೆಜ್ಜೆ ಇಟ್ಟ ಜಾಗದೊಳಗೆ ಏನು ಧೂಳಿ ಹೇಳ್ತದಲ್ಲ ಪವಿತ್ರ ಅಂತ ಇವತ್ತಿಗೂ ಮಾಡಿಸ್ತಾರೆ ಅದನ್ನು. ಎಂತ ಅದಲ್ಲ, ಉಳ್ಕಿದ ಧೂಳ ತೊಗೊಂಡ್ರೆ ಅಸ್ತಮಾ ಬರ್ತದೆ, ನೆಗಡಿ ಬರ್ತದೆ, ಕೆಮ್ಮು ಬರ್ತದೆ, ಅನೇಕ ರೋಗ ಬರ್ತಾವೆ. ಬಟ್ ಗೋಧೂಳಿ ಅಂತ ಅದಕ್ಕೆ ಅಂಥ ಗೋಧೂಳಿ ಮುಹೂರ್ತೊಳಗೆ ನಿಮಗೊಂದು ಸಣ್ಣ ಕ್ಯಾಂಪನ್ನು ನಿಮಗಾಗಿ ವಿಶೇಷವಾಗಿ ಅವರು ಎಷ್ಟೋ ದಿವಸದಿಂದ ಹೇಳ್ತಾಯಿದ್ರು, ಒಂದು ಕ್ಯಾಂಪ್ ಇದ್ದಾಗ ಹೇಳ್ರಿ ಅಂತಿಕೊಂಡು. ಅವರು ಬೆಂಗಳೂರಿನಿಂದ ಬಂದರು, ಅವರೊಂದು 3 ಜನ, ನಾನು ಹೇಳಿದ್ನಲ್ಲ, ಒಂದು 5-6 ಜನ ಸೇರಿ ಮತ್ತೊಂದು ಕ್ಯಾಂಪ್ ಆಗ್ತದಪ್ಪ. ಅದಕ್ಕಾಗಿ ನಿಮಗೂ ಕರೆದ್ವಿ, ಅವರಂತೂ ಬಂದಿದ್ದರು, ನಿಮಗೂ ಕರೆದಿವಿ. ಜ್ಞಾನ ಯಜ್ಞ ನಡೀತಾ ಇದೆ. ಪರಮ ಭಾಗ್ಯಶಾಲಿಗಳು ನೀವು. ಇವತ್ತು ಗುರುಗಳ ಮುಖವನ್ನು ಪುಟ್ಟ ಸ್ಕ್ರೀನ್ ಮೇಲೆ ನೋಡಿ ಖುಷಿ ಆಗ್ತಾರೆ ಜನ. ಖುಷಿ ಆಗ್ತಾರೆ. ಸಮಕ್ಷಮ ನೋಡಿದಾಗಂತೂ ಅವ್ರು ಥ್ರಿಲ್ ಅನಿಸುತ್ತೆ, ಅಯ್ಯೋ ಗುರುಜಿ ಇದೆಲ್ಲ ನೀವು ಇದು ಮಾಡೋದು ಹಾಗೆ ಹೆಂಗಂತ ಮಾತಾಡ್ತಾವೆ. ಖುಷಿ ಭಾಳ ಆಗ್ತದೆ. ಆ ಖುಷಿಯನ್ನು ಹಂಚ್ಕೊಳ್ತಾ ಇದ್ದೀರಿ. ಸ್ಕ್ರೀನ್ ಮೇಲೆ ಬರೋ ಗುರುಜಿ ಬೇರೆ, ಇವತ್ತು ಸಾಕ್ಷಾತ್ ಗುರುಗಳು ಕೂಡ ಬಂದು ಮಾತಾಡೋದು ಬೇರೆ. ಯಾಕಂದ್ರೆ ಹಂಗದ ವಿದ್ಯೆ ಇದು, ಹಂಗದ ವಿದ್ಯೆ ಇದು. ಇದಕ್ಕೆ ನೀವು ಬಹುಶಃ ನೋಡಿರ್ಬೇಕು. ಗೀತಾ ಯಾರು ಅಧ್ಯಯನ ಮಾಡಿರಿ? ಭಗವದ್ಗೀತೆಯೊಳಗೆ ಸೋಮಶೇಖರ್ ಕೇಳ್ತಾ ಇದ್ದೀಪ್ಪ? ಓಕೆ. ಭಗವದ್ಗೀತೆಯೊಳಗೆ 18 ಅಧ್ಯಾಯ ಬರ್ತಾವೆ. ನೀವೇನು ಹೇಳ್ತೀನಿಲ್ಲ, ನಮ್ಮ ಇಡೀ ಜೀವನದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಭಗವದ್ಗೀತೆ ಒಂದು ಸಾಕ್ರಿ. ನಮಗೆ ಗೊತ್ತಿಲ್ಲ, ಏನು ಮಾಡೋದು? ಬೆಕ್ಕ ಸಮಸ್ಯೆ ಇರಲಿ, ದಿನಾಲ ಭಗವದ್ಗೀತೆ ಓದ್ರಿ. ನರಮಂಡಲದ ಮೇಲೆ, ಸ್ನಾಯುಮಂಡಲದ ಮೇಲೆ ಅದ್ಭುತ ಪರಿಣಾಮ ಆಗ್ತದೆ. ಏನೆಲ್ಲ ಆಗ್ತದೆ? ಹನುಮಾನ್ ಚಾಲೀಸ, ಲಲಿತಾ ಸಹಸ್ರನಾಮ, ದುರ್ಗಾ ಸಪ್ತಶತಿ, ಆದಿತ್ಯ ಹೃದಯಂ, ಇವನ್ನೆಲ್ಲ ಓದೋದು ಗೊತ್ತದು. ಮಂತ್ರಗಳ ಹಿಂದೆ ಏನಿದೆ ಅದು? ಹಂಗೆ ಭಗವದ್ಗೀತೆ 18 ಅಧ್ಯಾಯ. ಪ್ರತಿಯೊಂದು ಅಧ್ಯಾಯದ ಕೊನೆಗೆ ನೋಡಬೇಕಾರೆ ನೀವು ಓದಿರಲಿಲ್ಲ ಗೊತ್ತಿಲ್ಲ ನನಗೆ. ಪ್ರತಿಯೊಂದು ಅಧ್ಯಾಯದ ಕೊನೆಗೆ ಬರ್ತದೆ ಒಂದು ಮಾತು, ಇತಿ ಯೋಗೋಪನಿಷತ್ ಸಮಾಪ್ತಿ. ಯೋಗೋಪನಿಷತ್ ಅಂತಾರೆ ಅದಕ್ಕೆ. ಪ್ರತಿ ಅಧ್ಯಾಯ ಇತಿ ಯೋಗೋಪನಿಷದ್. ನಿಮ್ಗೆ ಗೊತ್ತಿರಲಿ, ಆಧ್ಯಾತ್ಮದ ಭಂಡಾರ ತುಂಬೈತಿ ಈ ದೇಶದೊಳಗೆ. ವೇದ, ಉಪನಿಷತ್ತುಗಳು, ಪುರಾಣಗಳು, ಸಾಂಖ್ಯ, ನ್ಯಾಯ, ಇದೆಲ್ಲ ತುಂಬ್ಯಾವ. 108 ಉಪನಿಷತ್ತು ಅಂತಾರೆ, ಕೆಲವೊಂದು ಅದಕ್ಕಿಂತ ಹೆಚ್ಚು ಅಂತಾರೆ. ಉಪನಿಷದ್ ಅಂತ ಕೇಳಿರಿನ? ಉಪನಿಷದ್ ಅಂದ್ರೆ ಈಗ ನೀವು ಉಪನಿಷದ್ದೊಳಗೆ ಭಾಗವಾಗಿದ್ದೀರಿ. ಉಪನಿಷದ್ ಅಂದ್ರೆ ಸಮೀಪ, ಉಪ ಅಂದರೆ ಸಮೀಪ. ಉಪವಾಸ ಅಂತ ಕೇಳಿರಲಿಲ್ಲ? ಉಪವಾಸ ಅಂದ್ರೆ ಏನು? ಉಪವಾಸ ಅಂದ್ರೆ ಸಮೀಪ, ಉಪ ಅಂದರೆ ಸಮೀಪ, ವಾಸ ಅಂದರೆ ಇರೋದು, ಉಪವಾಸ. ಈಗ ಉಪನಿಷದ್ ಅಂದ್ರೆ ಉಪ ಅಂದರೆ ಸಮೀಪ. ಯಾರ ಸಮೀಪ? ಇದು ಯಜ್ಞ. ಯಾರ ಸಮೀಪ? ಗುರುಗಳ ಸಮೀಪ. ಗುರುಗಳ ಸಮೀಪ, ಹೌದಾ? ಗುರುಗಳ ಸಮೀಪ ಎಲ್ಲಿ? ಕೆಳಗೆ. ಗುರುಗಳ ಮೇಲೆ ಕೊಡಬೇಕು, ನೀವು ಕೆಳಗೆ ಕೊಡಬೇಕು. ವಿಧಾನ ಇದು, ಹೌದಾ? ಭಕ್ತಿಯಿಂದ ಕೇಳಬೇಕು. ಎಲ್ಲರೂ ಮಗ್ಗಲು ಕೂತ್ಕೊಂಡು ಇಲ್ಲಿ ನಾ ಇಲ್ಲಿ ಕುಂತೀನಿ, ನೀವು ಮಗ್ಗಲು ಕೂತ್ಕೊಂಡು ಹೇಳ್ರಪ್ಪ ಏನು ಹೇಳ್ಬೇಕು ಮಾಡಿರಿ ಅಂತಕೊಂಡು ಕೈ ಹಾಕಿ ಕೇಳಿದ್ರಪ್ಪ ಅಂದ್ರೆ ದಟ್ ಇಸ್ ನಾಟ್ ಯಜ್ಞ. ಯೋಗೋಪನಿಷದ್ ಅಂದ್ರೆ ಯೋಗವೆಂಬ ಜ್ಞಾನವನ್ನು ನೀವು ಶ್ರೋತೃಗಳಾಗಿದ್ದೀರಿ, ಭಕ್ತರಿದ್ದೀರಿ, ವಿದ್ಯಾರ್ಥಿಗಳಿದ್ದೀರಿ, ಗುರುವಿನ ಸಮೀಪ ಗುರುಮುಖೇನ ಕೇಳ್ತಾ ಇದ್ದೀರಿ, ಹೌದಾ? ಇದು ಗುರುಗಳು ಏನು ವಾಣಿ ವಿಡಿಯೋದಾಗ ಬರ್ತದಲ್ಲ, ಅದರ ಫಲ ದೊರಕುವುದಿಲ್ಲ, ಅದು ಅಷ್ಟು ದೊರಕುವುದಿಲ್ಲ. ಯಾಕಂದ್ರೆ ಇದು ಒಂದು ಪರದೆ, ಅದು ಮಾಯಾ ಪರದೆ. ಅದು ಆ ಮಾಯಾ ಪರದೆಯ ಮೂಲಕ ಹೇಳ್ತಾರೆ. ಅದು ಗುರುಗಳ ಛಾಯಾ ಅದು ಕರೆ. ಬಟ್ ಗುರುಮುಖೇನ ಇದು ಭಾಳ ಶ್ರೇಷ್ಠ. ಇದು ಅಂಥದ್ದೊಂದು ಯಜ್ಞದ ಭಾಗಿಯಾಗಿದ್ದೀರಿ. ಗೋಧೂಳಿ ಮುಹೂರ್ತ ಇವತ್ತಿನಿಂದ ಚಾಲನೆ ಆಗ್ತದೆ. 3, 5, 7, 11, 21 ದಿವಸದ ಕ್ಯಾಂಪ್ಗಳನ್ನು, ಈವನ್ 45 ದಿವಸ, 51 ದಿವಸ, 3 ತಿಂಗಳ, 6 ತಿಂಗಳದ ಕ್ಯಾಂಪ್ಗಳನ್ನು ಮಾಡ್ತಾ ಇರ್ತೀವಿ. ಇದು ನಿಮಗೋಸ್ಕರ, ಇದು ಶಾಂಪಲ್. ಇದು 3 ದಿವಸದ ಅಂತ ತಿಳ್ಕೊಂಡು ನಿಮಗೆ ಹೇಳಿದ್ದೀನಿ.
ಹಾಂಗೆ ನೋಡಿದ್ರೆ ಬಸವಣ್ಣವರು ತಮ್ಮ ವಚನದಾಗ ಹೇಳ್ತಾರೆ, ಏನು ಹೇಳ್ತಾರೆ? ಕರಿಯ ಕನ್ನಡಿಯೊಳಗೆ ಇರಿಸಿದಂತೆ ಅಂತ ಹೇಳ್ತಾರೆ. ಕರಿಯ ಕನ್ನಡೊಳಗೆ ಇರಿಸಿದಂತೆ ಅಂದ್ರೆ ಅವ್ರು ಏನು ಅರ್ಥ ಆಗುತ್ತೆ ನಿಮ್ಗೆ? ಒಂದು ಕನ್ನಡಿ ಇಡ್ತಾರೆ, ಕನ್ನಡಿಯಾಗ ಆನೆ ಕಾಣಿಸುತ್ತಿಲ್ಲೋ, ಅಲ್ಲಿ ಆನೆ ಬರ್ದಾಕತ್ತೈತಿ, ಆನೆ ಕಾಣಿಸುತ್ತಿಲ್ಲೋ, ಆನೆ ಎಷ್ಟು ದೊಡ್ಡದ, ಕನ್ನಡಿ ಇಷ್ಟ ಅದ, ಕನ್ನಡಿ ಇಷ್ಟ ಅದ, ಇಷ್ಟು ಪುಟ್ಟ ಕನ್ನಡಿ ಒಳಗೆ ಆನೆ ಅಂತ ಆನೆ ಬೃಹತ್ ಪ್ರಾಣಿ ಕಾಣಿಸುತ್ತಿಲ್ಲೋ, ಹಂಗೆ ಕರಿಯ ಕನ್ನಡಿ ಒಳಗೆ ಇರಿಸಿದಂತೆ ಅಂತ ಏನು ಹೇಳಲ್ಲ. ಹಂಗೆ ಬೃಹತ್ ಯೋಗವೆಂಬ ಜ್ಞಾನ ಬೃಹತ್ತದ 3 ದಿವಸದ ಕನ್ನಡಿ ಒಳಗೆ ನಾ ಇಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ. ಏನು ಹೇಳಲಿಕ್ಕೆ ಸಾಧ್ಯದ? ಇಡೀ ಬದುಕೇ ಒಂದು ಯೋಗ, ಇಡೀ ಜೀವನವೇ ಒಂದು ಯೋಗ, ಸಾಯೋವರೆಗೂ ಯೋಗ. ಅಂಥ ಯೋಗವನ್ನು 3 ದಿವಸದಾಗ ಕಲಿಸ್ತೀನಿ ಅಂದ್ರೆ ನಾ ಮೂರ್ಖ ಹಾಕಿನಿ, 3 ದಿವಸದಾಗ ಕಲಿತೀನಿ ಅಂದ್ರೆ ನೀವು ಮಹಾಮೂರ್ಖರಾಕಿರಿ. ನೀವು ಇದೊಂದು ಯಜ್ಞ, ಜೀವನದ ದುಃಖ ನಡೆಯತಕ್ಕಂಥ ಯಜ್ಞ ಇದು. ಈ ಯಜ್ಞ ಒಂದು ಪವಿತ್ರ ವಾತಾವರಣದೊಳಗೆ ಶುರು ಆಗಿದೆ. ಈ ವಾತಾವರಣ ಇನ್ನಷ್ಟು ಪವಿತ್ರ ಮಾಡಬೇಕು. ಹೆಂಗೆ? ಅನೇಕ ವಿಧಾನಗಳದಾವು. ಎಷ್ಟೋ ಜನ ಬರ್ತಾರೆ ಗುರುಗಳು, ನಮ್ಮ ಮನ್ಯಾಗ ರಾವ್ ಐತ್ರಿ ಅಂತಾರೆ. ರಾವ್ ಅಂತ ಗೊತ್ತಾಗತ್ತನ ಈ ಶಬ್ದ? ನಮ್ಮ ಮನೆಗೆ ಭಾಳ ರಾವ್ ಐತ್ರಿ ಅಂತಾರೆ. ನಿಮ್ಗೆ ಗೊತ್ತಿರಲಿಕ್ಕಿಲ್ಲ. ಎಷ್ಟೋ ಮಂದಿ ಮನೆಗೆ ಹೋದ್ರಪ್ಪ ಅಂದ್ರೆ ಎದ್ದಲ್ಗೂ ಓಡ್ಬೇಕು ಅನ್ಸುತ್ತೆ. ಮನೆ ಬಿಟ್ಟು ಓಡ್ಬೇಕು ಅನ್ಸುತ್ತಾ, ಮನ್ಯಾಗ ಕೂಡಕ್ಕೆ ಬರೋದಿಲ್ಲ. ಕಿರಿಕಿರಿ ಅನಿಸುತ್ತೆ. ಭಾಳತ್ ಕೂಡಕ್ಕೆ ಮನಸ್ಸು ಬರೋದಿಲ್ಲ, ತಗೊಂಡು ಹೋಗ್ತಾರೆ ಮನುಷ್ಯ, ಕೆಲಸ ಇದ್ರೂ ಸಹಿತ. ಎಷ್ಟೋ ಮನ್ಯಾಗ ಹೋಗಿ ಕೂತ್ರಪ್ಪ ಅಂದ್ರೆ ಇನ್ನೂ ಸ್ವಲ್ಪ ಕೂಡ್ಬೇಕು ಅನ್ಸುತ್ತೆ. ನೋಡಿರೇನು? ಗಮನಿಸಿರೇನು? ಇನ್ನೂ ಮಾತಾಡ್ಬೇಕು ಅನ್ಸುತ್ತೆ, ಇನ್ನೂ ಕೂಡ್ಬೇಕು ಅನ್ಸುತ್ತೆ. ಬಿಕಾಸ್ ಆಫ್ ನೆಗೆಟಿವಿಟಿ, ಬಿಕಾಸ್ ಆಫ್ ಪಾಸಿಟಿವಿಟಿ. ಒಂದು ನೆನಪಿಟ್ಟಿರಿ, ಇಡೀ ಜಗತ್ತಿನೊಳಗೆ 2 ಶಕ್ತಿ ಇರೋದು. 2 ಶಕ್ತಿ, 3ನೇ ಶಕ್ತಿ ಇಲ್ಲವೇ ಇಲ್ಲ. 2 ಶಕ್ತಿ. ಒಂದು ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ. ನಿಮ್ಮ ಮನ್ಯಾಗ ನೆಗೆಟಿವ್ ಎನರ್ಜಿ ಇತ್ತಪ್ಪ ಬಿಟ್ಟು ಓಡಿಸ್ತದೆ ಅದು. ಒಂದು ಮಾತಾಡಿದ್ರೆ 20 ತಿಳ್ಕೊತೀರಿ. ಕರೆಕ್ಟ್ ಹೇಳಿದ್ರೆ ಸಹಿತ ಇರಿಟೇಟ್ ಆಗ್ತದೆ, ಚಿಂಗಿದ್ದಂಗೆ ಆಗ್ತದೆ. ನಿಮ್ಮ ತಲೆ ಕೆಡ್ತದೆ, ನಿಮ್ಮ ತಲೆ ಕೆಡ್ತದೆ, ಮತ್ತೊಬ್ರು ತಲೆ ಕೆಡಿಸ್ತೀರಿ. ಅವರು ಮತ್ತೊಬ್ರು ತಲೆ ಕೆಡಿಸ್ತಾರ, ಅವರು ಮತ್ತೊಬ್ರು ತಲೆ ಕೆಡಿಸ್ತಾರೆ. ತಲೆ ಕೆಟ್ಟವ್ರು ಯಾರು ಚಂದ ಇರೋದಿಲ್ಲ. ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾರ. ನಾನು ತಲೆ ಕೆಟ್ಟದ್ದು ನಿಮಗೆ ತಲೆ ಕೆಡಿಸ್ತೀನಿ, ನೀವು ತಲೆ ಕೆಟ್ಟ ಅವ್ರು ತಲೆ ಕೆಡಿಸ್ತೀರಿ, ಅವ್ರು ತಲೆ ಕೆಡಿಸ್ತಾರೆ. ತಲೆ ಕೆಡಿಸ್ಕೊ ಇಡೀ ಜಗತ್ತೇ ತಲೆ ಕೆಟ್ಟದ್ದು. ಈಗ ಇಡೀ ಜಗತ್ತೇ ತಲೆ ಕೆಟ್ಟದ್ದೈತಿ. ಹುಚ್ಚರ ಸಾಮ್ರಾಜ್ಯ ನೋಡ್ರಿ. ಬಟ್ ಎಲ್ಲಿ ಕೆಟ್ಟೈತಿ ಗೊತ್ತಿಲ್ಲ, ಗೊತ್ತಿದ್ರು ರಿಪೇರ್ ಮಾಡೋದು ಗೊತ್ತಿಲ್ಲ. ರಿಪೇರ್ ಮಾಡೋದು ಗೊತ್ತೈತಿ, ಆದ್ರೆ ಆಗ್ತಾಯಿಲ್ಲ. ಈ ಥರ ಕ್ರಿಷಿಯಲ್ ಕಂಡೀಷನ್ ನಾವು ಅದೀವಿ. ಮತ್ತು ಇದನ್ನು ಹೆಂಗೆ ಅವಾಯ್ಡ್ ಮಾಡಬೇಕು? ಹೊರ ಜಗತ್ತು ಹೆಂಗಾರೆ ಯಾಕಿರ್ಬೇಕು? ನೀವೇನು ಮಾಡ್ತೀರಿ? ಕನಿಷ್ಠ ನಿಮ್ದೊಂದು ಜಗತ್ತದಲ್ಲ. ನಿಮ್ಮ ಜಗತ್ತು ಯಾವುದು ಗೊತ್ತದ? ಯಾವುದು ನಿಮ್ಮ ಜಗತ್ತು? ಜಗತ್ತಂದ್ರೆ ಏನ? ಜಗತ್ತಂದ್ರೆ ಏನು? ಜಗತ್ತಂದ್ರೆ 5650 ದೇಶ ಅಂತ ಅಂತೀವಲ್ಲ. ಎಷ್ಟು ದೇಶ ಇದಾವೆ ಜಗತ್ತಿನೊಳಗೆ? ಎಷ್ಟು ದೇಶ ಇದಾವೆ? 196 ದೇಶಗಳಿದಾವೆ ಒಂದು ಜಗತ್ತಿನೊಳಗೆ. ಪುಟ್ಟ ಈ ಪೃಥ್ವಿ ಮ್ಯಾಗ 196 ದೇಶಗಳಿದಾವೆ. ಹೌದಾ? 196 ದೇಶಗಳಿಂದ ಕೂಡಿದ ಈ ಜಗತ್ತು ತಗೊಂಡು ನೀವೇನು ಮಾಡೋರು? ಅಮೇರಿಕದಾಗ ಸುನಾಮಿ ಆಯ್ತು, 36 ಕೋಟಿ ಮಂದಿ ಸತ್ತರು. ದುಃಖ ಆಗುತ್ತೆ ನಿಮಗೆ? ಊಟ ಬಿಡ್ತೀರೇನು? ಅಯ್ಯೋ ಕೋಟಿ ಜನಸಂಖ್ಯೆ ಸತ್ತು, ಅಮೇರಿಕದ ಭೂಕಂಪ ಆಗೈತಿ, ಹಳಗಡೆ ಮಾಡ್ಕೊತೀರೇನು? ಇಲ್ಲ. ಈಜಿಪ್ಟ್ದಾಗ ಆಕ್ಸಿಡೆಂಟ್ ಆಯ್ತು, 14 ಮಂದಿ ಸತ್ತರು. ದುಃಖ ಆಗುತ್ತೇನು? 196 ದೇಶದಾಗ ಏನೇನಾಗುತ್ತಾ ಏನೂ ನಿಮ್ಗೆ ಅನಿಸೋದಿಲ್ಲ. ಭಾರತ ದೇಶದಾಗೂ ನಿಮ್ಮ ದೇಶದಾಗ ನೀವು ಇರತಕ್ಕಂಥ ದೇಶದೊಳಗೆ ಎಲ್ಲೋ ವೆಸ್ಟ್ ಬೆಂಗಾಲ್ದಾಗ ಇವತ್ತು ಬಾಂಗ್ಲಾದೇಶ ಏನಾಗತೈತಿ, ವೆಸ್ಟ್ ಬೆಂಗಾಲ್ದಾಗ ಏನಾಗತೈತಿ, ದುಃಖ ಆಗುತ್ತೆ ನಿಮಗೆ? ಏನಾಗೋದಿಲ್ಲ. ಆ ಜಗತ್ತು ನಿಮಗೆ ಸಂಬಂಧ ಇಲ್ಲ. ಆ ಜಗತ್ತು ನಿಮಗೆ ಸಂಬಂಧ ಇಲ್ಲ. ನಿಮಗೆ ನಿಮ್ಮದೇ ಆದಂಥ ಜಗತ್ತದ. ನಿಮ್ಮ ಸಂಸಾರ, ನಿಮ್ಮ ಸಂಸಾರವೇ ನಿಮ್ಮ ಜಗತ್ತು. ನೀವು ಗಂಡ ಹೆಂಡತಿ ಮಕ್ಕಳು, ಮಗ ಸೊಸಿ ಮೊಮ್ಮಕ್ಕಳು,
ಇದೇ ಜಗತ್ತಪ್ಪ. ಈ ಜಗತ್ತಿಗೆ ಏನಾದ್ರು ದುಃಖ ಆಗತ್ತೆ, ಅದು ತೊಗೊಂಡು ಏನು ಮಾಡ್ತೀರಿ ನೀವು? ಆ ಜಗತ್ತು ತೊಗೊಂಡು ನೀವೇನು ಮಾಡೋದು? ಸಂಬಂಧ ಇಲ್ಲ ನಿಮಗೆ. ಇದು ಜಗತ್ತು, ಈ ಜಗತ್ತು. ಹೊರಗಿನ ಜಗತ್ತು ಸುದ್ದಿಲ್ಲ, ಈ ಜಗತ್ತು ನಿಮ್ಮ ಕೈಯಾಗದ ಮಾಡ್ಕೊಳ್ಳೋದು ಚೆಂದಿಟ್ಟು. ಯಾಕೆ ಹೊರಗಿನ ಜಗತ್ತಿನ ಸಂಬಂಧ ಇಲ್ಲ, ಮತ್ತು ಅದು ರಿಪೇರಿ ಮಾಡೋಕ್ಕೂ ಬರೋದಿಲ್ಲ. ಏನು ಮಾಡಿದ್ರೆ ಜಗತ್ತು ರಿಪೇರಿ ಮಾಡ್ತೀರಿ ನೀವು? ಅದು ಹೋಗಲಿ ಹಾಳಾಗಿ. ನಿಮ್ಮದರ ಜಗತ್ತನ್ನು ರಿಪೇರಿ ಮಾಡ್ಕೊಳ್ಳೋದೈತೆ ನಿಮ್ಗೆ. ಈಗ ನಿಮ್ಮ ಜಗತ್ತು ಸರಿ ಇಲ್ಲ, ಗೊತ್ತಾ? ನಿಮ್ಮ ಜಗತ್ತೇ ಸರಿ ಇಲ್ಲ, ಭಾಳ ಕೆಟ್ಟದು. ಅದಕ್ಕೆ ಎಷ್ಟು ಮಂದಿ ಬರ್ತಾರಲ್ಲ, ನನ್ನ ಹೆಂಡತಿ ಹಂಗೆ, ನನ್ನ ಮಗ ಹಿಂಗೆ, ನಮ್ಮ ಅತ್ತೆ ಹಂಗೆ, ನಮ್ಮ ಸೊಸೆ ಹಿಂಗೆ, 108 ಸಮಸ್ಯೆ ಹೇಳ್ತಾರೆ. ದುಃಖ ದುಃಖ ದುಃಖ, ಸಮಸ್ಯೆ ಸಮಸ್ಯೆ ಸಮಸ್ಯೆ. ದೇವ್ರು ನಮಗೆ ಚಂದ ಇರೋಂತ ಕಳ್ಸ್ಯಾನ, ಚಂದ ಇರೋವಲ್ಲಿ ಬರೀ ದುಃಖ, ಬರೀ ಟೆನ್ಷನ್ನು, ಬರೀ ದುಃಖ, ಬರೀ ಟೆನ್ಷನ್ನು, 108 ಸಮಸ್ಯೆ. ಹೊರಗಲ್ಲ, ನಮ್ಮೊಳಗೆ ಹುಟ್ಕೊಂಡವು. ಹೆಂಡತಿ ಬರೀ ಫೋನ್ಯಾಗ ಮಾತಾಡ್ತಾಳೆ, ಒಂದು ಸಮಸ್ಯೆ. ಮಗ ಮಾತು ಕೇಳೋದಿಲ್ಲ, ಒಂದು ಸಮಸ್ಯೆ. ಮಗ ನೌಕರಿ ಇಲ್ಲ, ಸಮಸ್ಯೆ. ಮಗ ಒದರಾಡ್ತಾನ, ಸಮಸ್ಯೆ. ಗಂಡ ಕುಡಿತಾನ, ಸಮಸ್ಯೆ. ಸಮಸ್ಯೆಗಳ ನಿರ್ಮಾಪಕರು ನೀವಾಗಿರಿ. ನಿಮ್ಮ ಜಗತ್ತು ಕೆಟ್ಟದು, ನೆಗೆಟಿವಿಟಿ ತುಂಬೈತಿ. ಭಾಳ ಸರಳದ, ಭಾಳ ಸರಳದ. ಆ ನೆಗೆಟಿವಿಟಿ ರಿಮೂವ್ ಮಾಡ್ಕೊಳ್ಳೋದು ಹೆಂಗೆ? ಭಾಳ ಸರಳದ ರೀ. ನಶೆನಾಗ ಹೇಳಕ್ಕೆ ಕಲೀರಿ ಎಲ್ಲರೂ. ಬ್ರಾಹ್ಮಿ ಮುಹೂರ್ತಾಗ ಹೇಳ್ಬೇಕು. ವಾತಾವರಣ ಶುದ್ಧೀಕರಣ ಇರ್ತದೆ, ಅದ್ರಾಗ ಹೇಳ್ರಿ, ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ. ಓಂಕಾರ ಅನ್ರಿ, ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ. ಕಣ್ಣು ಮುಚ್ಚಿ ಕೂಡ್ರಿ, ಪಾಸಿಟಿವಿಟಿ ಕ್ರಿಯೇಟ್ ಆಗ್ತದೆ. ಚಂದ ಶಾಂತ ಮಾತಾಡ್ರಿ, ಪಾಸಿಟಿವಿಟಿ ಕ್ರಿಯೇಟ್ ಆಗ್ತದೆ. ಅದು ಇಲ್ಲ ಇಲ್ಲ. ಮಾತಾಡಿದ್ರೆ ಕವಕ್ಕಂತೀರಪ್ಪ. ಹೆಂಡತಿ ಒಂದು ಹೇಳಿ ಕವಕ್ಕಂತೀರಿ, ಗಂಡು ಒಂದು ಹೇಳಿ ಕವಕ್ಕಂತೀರಿ. ಯಾರಿಗೆ ಕೇಳಾಗ್ತಾರಿಲ್ಲ, ಸುಮ್ಮನೆ ಇರಿಟೇಷನ್. ನೀನು ನನಗೆ ಹೇಳಕ್ಕೆ ಬರಬೇಡ, ನೀನು ಹೇಳ್ತು ನೋಡು, ನೀನು ನನಗೆ ಹೇಳಕ್ಕೆ ಬರಬೇಡ, ನೀನು ಕೌಕ್ಕಂತಾವು. ಒಟ್ಟು ಏನಾಗೈತೆ ಇವಕ್ಕೆ? ಸರಿ ಇದ್ದರೂ ಮತ್ತೆ ಕೌಕ್ಕಂತಾವು. ಎಂಥ ಲೋಕ. ಅದಕ್ಕೆ ನಮ್ಮ ಹಿರಿಯರು ಇಂಥೆಲ್ಲ ಯಾವಾಗ ಸ್ಟಡಿ ಮಾಡ್ರೆ ಗೊತ್ತಿಲ್ಲ. ಇಂಥವು ಸಾವಿರ ಸಮಸ್ಯೆ ತೊಗೊಂಡ್ಬರ್ತಾರೆ. ಇವನ್ನೆಲ್ಲ ಬರ್ಕೊಂಡಿರ್ತೀವಿ. ಸಿಂಪಲ್ ಟೆಕ್ನಿಕ್ ಹೇಳ್ತೀನಿ ನಾನು, ಆರಾಮಕ್ಕ. ಒಂದನೇ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳೋ ಸಮಸ್ಯೆ ಏನಪ್ಪ ಅಂತಂದ್ರೆ ಓಂ ಅನ್ರಿ. ನಶಿನಾಗ ಹೇಳ್ರಿ, ಉಪ್ಪಿನ ನೀರಲ್ಲೇ ಮಣಿ ತೊಳೀರಿ. ಎಸ್, ಉಪ್ಪಿನ ನೀರಲ್ಲೇ ಮಣಿ ತೊಳೀರಿ. ಕುಂಬಳಕಾಯಿ ಕಟ್ರಿ, ಲೋಳಿ ಸರ ಕಟ್ರಿ, ಬಜೆ ಬೇರು ಕಟ್ರಿ, ಎಕ್ಕದ ಬೇರು ಕಟ್ರಿ. ಏನಾಗಿತ್ತು? ಶಕ್ತಿ ಅದ ಅದಕ್ಕೆ, ಅದ್ಭುತ ಶಕ್ತಿ ಅದ. ನಿಮಗೆ ಗೊತ್ತು ಐತೋ ಇಲ್ಲಿ ಗೊತ್ತಿಲ್ಲ, ಆದ್ರೆ ಗೊತ್ತಿದ್ರು ನೀವು ಮಾಡೋದಿಲ್ಲ. ನೀವು ಯಾಕಂದ್ರೆ ಮಹಾ ಆಲಸ್ಯತನ ಮಾಡಿದಂತ. ಅದು ಮಾಡಿದ್ರೆ ಏನಾಗತ್ತೆ? ಇಂಥ ನಿಶ್ಚೀಮ ನಿರ್ಲಕ್ಷ್ಯ. ಒಂದೇದು ಹೇಳ್ತೀನಿ ನಿಮ್ಗೆ, ನಶೆಕ್ನಾಗ ಯಾರು ಹೇಳೋದಿಲ್ಲ ಇವತ್ತು. ಅಲ್ಲೇ ತಪ್ಪಿದ್ದು. ಬ್ರಾಹ್ಮಿ ಮುಹೂರ್ತ ಅಂತೀವಿ. ನಿಮ್ಮ ಅನೇಕ ಸಮಸ್ಯೆಗಳು ಬ್ರಾಹ್ಮಿ ಮುಹೂರ್ತ ಎದ್ದು ಕುಡಿದ್ರೆ ಕಮ್ಮಿ ಆಗ್ತಾವೆ. ಯಾಕೆ ಲಗುನ ಹೇಳೋದಿಲ್ಲಪ್ಪ ಅಂದ್ರೆ ಮಲಗೋದು 11 ಗಂಟೆಗೆ 12 ಗಂಟೆಗೆ. ಮತ್ತು ಹೆಂಗೆ ಲಗುನ ಮಲ್ಕೊಂಡ್ರೆ ಲಘು ಹೇಳ್ತೀರಿ? ಲಗುನ ಮಲ್ಕೊಳ್ಳೋದಿಲ್ಲ, ಲಗುನ ಹೇಳಿ. ಯಾವಾಗ ನೀವು ಸೂರ್ಯನ ನಂತರ ಸೂರ್ಯ ಉದಯದ ಮೇಲೆ ಹೇಳ್ತೀರಿ, ಶುರು ಆಯ್ತು ನೋಡ್ರಪ್ಪ ಟೆನ್ಷನ್. ಸಾಧ್ಯವೇ ಇಲ್ಲ. ನೀವು ಚೆಂದಾಗಿರ್ಲಿಕ್ಕೆ ಶಕ್ಯವೇ ಇಲ್ಲ. ನೀವು ಉಣ್ಣೋ ಆಹಾರ, ನಿಮ್ಮ ಚಿಂತನ ಮಂಥನ ಜೀವನ ಶೈಲಿ ಹಾಳು ಮಾಡಿಬಿಟ್ಟು ನಿಮಗೆ. ಮತ್ತು ನಿಮ್ಗೆ ಗೊತ್ತಿಲ್ಲ, ಮತ್ತು ಗೊತ್ತಿದ್ರು ಸಹಿತ ಈಗ ನೋಡಿ ಒಂದು ಹೇಳ್ತೇನೆ, ನಿಮ್ಮ ಸಕಲ ಸಮಸ್ಯೆಗಳು ಮೊಬೈಲ್ ಕಾರಣದ. ನಿಮ್ಮ ಎಲ್ಲ ಸಮಸ್ಯೆಗಳು ಮೊಬೈಲ್ ಕಾರಣದ. ಹೌದಾ? ನಾ ಹೇಳಿದ್ರೆ ಬಿಡ್ತೀರಿನ? ಒಬ್ಬರೇ ಬಿಡಾಕ್ತಾ ಇರಿದ್ರೆ ಹೇಳ್ಬೇಕಾರೆ ಸಾಧ್ಯವೇ ಇಲ್ಲ. ಮೊಬೈಲದ ಬದುಕನ್ನು ಊಹಿಸ್ಲಿಕ್ಕೆ ಸಿಕ್ಕಿಲ್ಲ, ಊಹಿಸಲು ಸಿಕ್ಕಿವಿಲ್ಲ. ಸಿಕ್ಕಾಕೊಂಡ್ಬಿಟ್ಟಿವಿ. ವಿ ಆರ್ ದ ಕ್ರಿಯೇಟರ್ ಆಫ್ ಅವರ್ ಓನ್ ಪ್ರಾಬ್ಲಮ್ಸ್.
ನಾವೇ ಕ್ರಿಯೇಟ್ ಮಾಡ್ಕೊಂಡಿದ್ದಿದ್ದು. ಸಹಜವಾದ ಸಮಸ್ಯೆಗಳಿದ್ರಪ್ಪ ಅಂದರೆ ಬಗೆಹರಿಸ್ಬೋದಿತ್ತು. ಈ ಸಮಸ್ಯೆ ನಿರ್ಮಾಪಕರು ಯಾರು? ನೀವೇ. ನೀವೇ ನಿಮ್ಮ ಸಮಸ್ಯೆಗಳನ್ನ ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿದ್ರಿಪ್ಪ. ಮತ್ತು ಹೆಂಗೆ ರೀ? ಹಾಂ, ಮತ್ತು ಅದನ್ನು ಶುದ್ಧೀಕರಣ ಹೆಂಗೆ ಮಾಡ್ಕೋಬೇಕು? ಶುದ್ಧೀಕರಣ ಹೆಂಗೆ ಮಾಡ್ಕೋಬೇಕು? ಶ್ಲೋಕಗಳು, ಪ್ರಾರ್ಥನೆಗಳು, ಭಗವಂತನೊಂದಿಗೆ ಸಮರ್ಪಣ ಭಾವದಿಂದಿರುವುದು ನಮಗೆ ಸೊಕ್ಕದ ನಮಗೆ ಒಳ್ಳೆ ದೇವರದ ಅಂತೇನ. ಆ ದೇವ್ರದಿರಿ ಹಿಂಗಾಕೆ ಹಾಕಿತ್ತದು. ಅವನವನು ದೇವರಿಲ್ಲ ಅಂತೀವಿ ನಾವು. ಸೊಕ್ಕದ ಇದು ಭಾಳ ಮುಖ್ಯದ. ದೇವರಿಲ್ಲ ಅಂತಾರ ನಾಸ್ತಿಕರು. ಇಲ್ಲಿ ನಾಸ್ತಿಕರಲ್ಲ ಆಸ್ತಿಕರಲ್ಲ. ಇವರು ನಂಬದಂಗೆ ಮಾಡ್ತಾರೆ, ನಂಬಿರೋದಿಲ್ಲ. ನಂಬಿದಂಗೆ ಮಾಡ್ತಾರೆ, ನಂಬಿರೋದಿಲ್ಲ ಅಂತಾರೆ, ನಂಬಿರ್ತಾರೆ. ಗೊತ್ತಾ? ಅದಕ್ಕೆ ಭಗವತ್ ಅರ್ಪಣದೊಂದಿಗೆ ಕೆಲಸ ಶುರು ಮಾಡಬೇಕು. ಮತ್ತು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಭಗವಂತನೇ ಅರ್ಪಿಸಬೇಕು. ಸರಳದಿಲ್ಲ, ಇದು ಮಾಡೋಕ್ಕಾಗತ್ತಿಲ್ಲ. ಬಟ್ ಮಾಡೋದಿಲ್ಲ. ಯಾಕಪ್ಪ ಅಂದರೆ ನಿಮ್ಮೊಳಗೆ ಅಹಂಕಾರದ ಸೊಕ್ಕದ ಮೈಯಾಗ ಎಲ್ಲಿ ಸೊಕ್ಕದ ಅಲ್ಲಿ ಭಗವಂತ ಸರಿಯಾಗಿ ಬರೋದೇ ಇಲ್ಲ. ಸೊಕ್ಕ ಎಲ್ಲಿದ ಭಗವಂತನ ಸಮೀಪ ನೀವು ಇರೋದಿಲ್ಲ. ಎಲ್ಲಿ ಭಗವಂತನ ಸಮೀಪ ಇರೋದಿಲ್ಲ ದುಃಖ ದುಃಖ ದುಃಖ, ನೋವು ನೋವು ನೋವು. ಪದ್ದಾಡ್ತೀರಿ ಕುಂಡಿ ಸುಟ್ಟು ಬೆಂಕಿನಂಗೆ. ಒಂದು ಸರಿ ಇಲ್ಲ. ಯಾಕೆ ಭಗವಂತನ ಒಪ್ಪೇ ನೀವು? ಭಗವಂತನೇ ಒಪ್ಪಿಗಿಲ್ಲದೆ ಅವನ ಅರ್ಪಣೆ ಹೇಗೆ ಮಾಡ್ತೀರಿ? ಭಗವಂತನ ಅರ್ಪಿಸ್ತೀರಿ ಹೆಂಗೆ? ಭಾಳ ಸರಳದ. ನಾವು ಮಾಡ್ತಕ್ಕಂಥ ಪ್ರತಿ ಕರ್ಮವನ್ನು ಭಗವತ್ ಅರ್ಪಣೆ ಮಾಡಿಬಿಟ್ರೆ ಕರ್ಮಯೋಗ ಆಗ್ತದೆ. ಕರ್ಮಯೋಗ ಯಾವಾಗ ಮಾಡ್ತೀರಿ? ಬಂಧನ ಇಲ್ಲ. ಬಂಧನ ಇಲ್ಲದಕ್ಕೆ ನೀವು ಹುಟ್ಟಿದ್ದೇ ಕರ್ಮ ಭೋಗಿಸ್ಲಿಕ್ಕೆ ಬಂದಿರಿ. ಕರ್ಮ ಭೋಗ ಮಾಡ್ಲಿಕ್ಕೆ ಬಂದಿರಿ. ಇವತ್ತು ನಿಮಗೆ ಕರ್ಮ ಭೋಗಿಸ್ಲಿಕ್ಕೆ ಬಂದಿರಿ. ಕಷ್ಟ ಇದ್ದರೆ ಜನ್ಮದ ಪಾಪ ಮಾಡಿರಿ, ಕಷ್ಟ ಅನುಭವಿಸ್ತಾ ಇದ್ದೀರಿ. ಸುಖ ಇದ್ರೆ ಜನ್ಮದ ಬಾಕಿ ಅದ. ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಂಗಿದ್ದು. ಬ್ಯಾಂಕ್ ಬ್ಯಾಲೆನ್ಸ್ ವ್ಯಯ ಆಗ್ತಾಯಿದೆ, ಕರಗ್ತಾ ಇದೆ. ಕರ್ಮ ಮಾಡಿದ ಒಳ್ಳೆಯ ಕರ್ಮ ಕರಗ್ತಾ ಇದೆ, ಕೆಟ್ಟ ಕರ್ಮ ಶೇಖರಣೆ ಆಗ್ತಾ ಇದೆ. ಇದನ್ನು ತಿಳ್ಕೊಳ್ಳೋ ದಯವಿಟ್ಟು. ಹಾಗಾದರೆ ಕೆಟ್ಟ ಕರ್ಮಗಳು ಕಳ್ಕೊಳ್ಳೋದು ಹೆಂಗೆ? ಒಳ್ಳೆಯ ಕರ್ಮಗಳು ಮಾಡೋದು ಹೆಂಗೆ? ನಮ್ಮ ಸುತ್ತಲೂ ಇರತಕ್ಕಂಥ ಜಗತ್ತನ್ನು ನೆಗೆಟಿವಿಟಿಯಿಂದ ರಿಮೂವ್ ಮಾಡೋದು ಹೆಂಗೆ? ಸುಮ್ಮನೆ ಒಂದಿಷ್ಟು ಜಲಕ್ಕೆ ತೋರಿಸ್ತಾ ಹೋಗ್ತೇನೆ. ದಿನಾಲ ಅದನ್ನು ಮಾಡಿಸ್ತೀನಿ. ನಾಳೆ ಅಲ್ಲ, ಇವತ್ತೇ ಒಂಥರ ಶಾಂತ ಅನ್ನಿಸ್ತದೆ. ಇವತ್ತೇ ಒಂಥರ ಸುಖ ಅನ್ನಿಸ್ತದೆ, ನೆಮ್ಮದಿ ಅನ್ನಿಸ್ತದೆ, ಸಮಾಧಾನ ಅನ್ನಿಸ್ತದೆ. ಏನು ಮಾಡಬೇಕಾಗಿಲ್ಲ. ಕಣ್ಣು ಮುಚ್ಚಿರಿ, ಸ್ಟ್ರೇಟ್ ಕೊಡಬೇಕು. ಬೆನ್ನು ಹುರಿ ಸ್ಟ್ರೇಟ್ ಇರಬೇಕು. ಸ್ಟ್ರೇಟ್ ಮೈ ಸಡ್ಲಿರ್ಬೇಕು. ಸಡ್ಲು ಒಂದು ಬೆನ್ನು ಹುರಿ ಸ್ಟ್ರೇಟ್. ಹಿಂಗೆ ಕುಂತ್ರಿ ಜಡ್ ಶುರು ಆದು ಅಂತ ತಿಳ್ಕೊರಿ. ಹಿಂಗೆ ಕುಂತೀವಲ್ಲ ಜಡ್ ಶುರು ಆಯ್ತಪ್ಪ. ಹಿಂಗೆ ಕುಂತ್ರಿ ಇಲ್ಲ ಆರೋಗ್ಯ. ಅದಕ್ಕೆ ಬಾಗ್ಯದ ಬೆನ್ನು ರೋಗಕ್ಕೆ ಮೂಲ ಅಂತಾರೆ. ಏನಂತಾರ? ನೀವು ಹಿಂಗೆ ಕೂಡ್ತಿರಲ್ಲ ಅದೇ ರೋಗಕ್ಕೆ ಮೂಲ ಅಂತಾರ. ಬಾಗ್ಯದ ಬೆನ್ನು ರೋಗಕ್ಕೆ ಮೂಲ. ಅದಕ್ಕೆ ಸ್ಟ್ರೇಟ್ ಕೊಡಬೇಕು. ಸ್ಟ್ರೇಟ್. ಇದಕ್ಕೆ ನೀವು ಕುಂತಿದ್ದು ಚಕ್ಕಂಬಕ್ಕಳು ಅಂತೀವಿ, ಸ್ವಸ್ತಿಕ ಆಸನ ಅಂತೀವಿ, ಪದ್ಮಾಸನ ಅಂತೀವಿ, ಅರ್ಧ ಪದ್ಮಾಸನ ಅಂತೀವಿ, ಕ್ರಾಸ್ ಲೆಗ್ ಪೋಸ್ ಅಂತೀವಿ, ಸುಖಾಸನ ಅಂತೀವಿ. ಇದೊಂದು ಅದು ಎಲ್ಲರಿಗೂ ಕಾಮನಾಗಿ ಮಾಡ್ತಕ್ಕಂಥದ್ದು. ಇದನ್ನು ಇನ್ನೂ ವಿಸ್ತೃತ ಮಾಡ್ಕೋಬೋದು. ಓಕೆ, ಹೆಚ್ಚು ಹೊತ್ತು ಕೂಡಬೇಕು. ಹೆಚ್ಚು ಹೊತ್ತು 10 ನಿಮಿಷ. ಆದರೆ 10 ನಿಮಿಷ ಇತ್ತು ಕೊಡೋಕ್ಕಾಗೋದಿಲ್ಲ. ಯಾಕಾಗೋದಿಲ್ಲಪ್ಪ ಅಂದ್ರೆ ನಾ ಮುಂದಿಲ್ದ ಹೇಳ್ತೀನಿ. ಸ್ಟ್ರೇಟ್ ಕೂಡ್ತೀರಿ, ಮೈ ಸಡ್ಲಿ ಬಿಡ್ತೀರಿ, ಕಣ್ಣು ಮುಸ್ತೀರಿ, ಮುಂದೆ ಅಲಗಾಡುವಂಗಿಲ್ಲ. ಅಲಗಾಡದೆ ಕೂಡಬೇಕು, ಅದು ಮುಖ್ಯ. ಅದು ಯೋಗ. ಅಲಗಾಡದೆ ಕೂಡದೆ ಯೋಗ, ಅದು ಭಾಳ ಸ್ಟಾರ್ಟಿಂಗ್. ಇದು
ಯಾಕಂದ್ರೆ ಯಾವಾಗ ಶರೀರ ಅಲಗಾಡ್ತದ ಮನಸ್ಸು ಅಲಗಾಡ್ತದ, ಯಾವಾಗ ಮನಸ್ಸು ಅಲಗಾಡ್ತದ ಶರೀರ ಅಲಗಾಡ್ತದ, ಒಂದಕ್ಕೊಂದು ಲಿಂಕ್ ಅದು. ಶರೀರ ಮತ್ತು ಮನಸ್ಸುಗಳು ಕೂಡಿ ಒಂದು ನಾಣ್ಯ. ಈ ನಾಣ್ಯವನ್ನು ಪರಮಾತ್ಮನ ಮುಂದೆ ಇಟ್ಟಾಗ ಅರ್ಪಣೆ ಆಗ್ತದೆ. ಒಂದು ಸೌದದ್ದು ಇಟ್ಟಪ್ಪ ಅಂದ್ರೆ ಶರೀರ ಇಲ್ಲ ಮನಸ್ಸನ್ನು ಇಡ್ಲಿಕ್ಕೆ ಆಗೋದಿಲ್ಲ, ಮನಸ್ಸಿಲ್ಲ ಶರೀರವನ್ನು ಇಡ್ಲಿಕ್ಕೆ ಆಗೋದಿಲ್ಲ. ಮನಸ್ಸು ಶರೀರ ಕೂಡಿಸಬೇಕಾ, ಆ ಕೂಡಿಸೋದೇ ಯೋಗ. ಅದು ಕೂಡಿಸ್ಬೇಕಾದ್ರೆ ಇವನ್ನೆಲ್ಲ ಮಾಡಬೇಕು. ಸರ್ಕಸ್ ಏನು ಮಾಡಬೇಕು? ಸೀದಾ ಕೂಡಬೇಕು, ಕಣ್ಣು ಮುಚ್ಚಬೇಕು, ಅಲಗಾಡಬಾರ್ದು. ಇಲ್ಲಿ ನಾನು ಏನು ಹೇಳ್ತೀನೋ ಹಾಗೆ ಹೇಳಬೇಕು, ಇಷ್ಟೇ ಮಾಡೋದು. ಓಂ ಹೇಳ್ತೀನಿ ಓಂ ಅನ್ನೋದು, ರಾಮ ರಾಮ ಹೇಳ್ತೀನಿ ರಾಮ ರಾಮ ಹೇಳೋದು. ಬಟ್ ಶ್ರುತಿಬದ್ಧವಾಗಿ ಲಯಬದ್ಧವಾಗಿ, ಹೌದಾ, ಭಕ್ತಿ ಭಾವದಿಂದ. ಸುಮ್ಮನೆ ಹೇಳಬಾರ್ದು, ಭಕ್ತಿ ತುಂಬಬೇಕು. ಅದಕ್ಕೆ ಹೇಳೋ ಶಬ್ದಕ್ಕೆ ಭಕ್ತಿ ತುಂಬಿದರೆ ಪ್ರಾರ್ಥನೆ ಆಗ್ಬಿಡ್ತದೆ. ಅದಕ್ಕಷ್ಟೇ. ಹೇಳೋ ಭಾವಕ್ಕೆ ಭಕ್ತಿ ತುಂಬಿದರೆ ಭಕ್ತಿ ಭಾವ ತುಂಬ್ತದೆ. ಆವಾಗ ನಿಮ್ಗೆ ಗೊತ್ತಿಲ್ಲ, ಹೋಲ್ ವರ್ಲ್ಡ್ ಈಸ್ ಬೇಸ್ಡ್ ಆನ್ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಅಂತೀವಿ, ತರಂಗಗಳು. ತರಂಗಗಳು ನಿಮಗೆ ಗೊತ್ತಿರಲಿ. ಪೃಥ್ವಿ ಗೊತ್ತಾಗುತ್ತಲ್ಲ, ಪೃಥ್ವಿ ಗೊತ್ತಾಗುತ್ತಲ್ಲ, ಅದ್ರ ಮ್ಯಾಗ 196 ದೇಶದ ಅಂದ್ರಲ್ಲ. ಬರೀ 196 ದೇಶ ಅಷ್ಟಲ್ಲ, ಜನಸಂಖ್ಯೆ ಎಷ್ಟದ? 848 ಕೋಟಿ ಅದ. 848 ಕೋಟಿ, 196 ದೇಶ, ಅನೇಕ ಸಾಗರ ಸಮುದ್ರಗಳು. ಭೂಮಿ ವೇಟ್ ಎಷ್ಟಿರ್ಬೇಕು? ಸಪ್ತಸಾಗರ. ಈ ಒಂದೇನು ತೊಗೊಂಡ್ರೆ ಎಷ್ಟು ಕೆ ಜಿ ಐತಿ ಅಂತೀವಿ ನಾವು. ಭೂಮಿ ಹೊರಗೆ ನಿಂತು ಭೂಮಿ ಕೆ ಜಿ ಎಷ್ಟು ಕೆ ಜಿ ತೂಕ್ಬೋದು ಅಂತಂದ್ರೆ, ನಿಮ್ಮ ಮನ್ಯಾಗ ಒಂದು ಟ್ಯಾಂಕ್ ಇರ್ತದೆ. ಎಷ್ಟು ಕೊಡೋದು ಟ್ಯಾಂಕ್ ಅಂತೀರಿ? 5,000 ಕೊಡೋದು ಅಂತೀರಿ. ಸಮುದ್ರ ದಂಡಿನ ಇಲ್ರಿ, ಎಷ್ಟು ಕೊಡೋದಿರ್ಬೇಕು ಸಮುದ್ರ ಅನ್ರಿ? ಎಷ್ಟು ಕೊಡೋದು ಸಮುದ್ರ ಇರಬೇಕಿದು? ಇನ್ಫಿನಿಟಿ, ಅನಂತ ಅನಂತ. ಹೌದಾ? ಭೂಮಿ ಗೊತ್ತಿಲ್ಲ ನಿಮಗೆ, ಯಾಕಂದರೆ ಹೊರಗೆ ನಿಂತಾಗ ಭೂಮಿ ಗೊತ್ತಾಗತ್ತೆ ನಿಮಗೆ. ನೀವು ಒಳಗಡೆ ಇದ್ದಾಗ ಗೊತ್ತಾಗೋದಿಲ್ಲ. ಹೌದಾ? ಹೊರಗಡೆ ಇದ್ರೆ ಗೊತ್ತಾಗುತ್ತೆ. ಅನಂತವಾದ ಈ ದೇಶ. ಹೌದಾ? ತಿರ್ಗಾಕೆ ಹತ್ತಿದ್ದು ಗೊತ್ತಾಗುತ್ತೆ. ಭೂಮಿ ಪೃಥ್ವಿ ತಿರುಗ್ತದೆ ಅಂತಿರಲಿಲ್ಲ, ತಿರ್ಗಾಕೆ ಹತ್ತಿದ್ದು ಗೊತ್ತಾಗುತ್ತೆ ನಿಮಗೆ. ಹೆಂಗೆ ಗೊತ್ತಾಗುತ್ತೆ ನೋಡಿರೇನು? ತನ್ನ ಸುತ್ತಲೂ ತಿರುಗ್ತಾ, ತನ್ನ ಸುತ್ತಲೂ ತಿರುಗ್ತಾ, ಒಂದು ಕಕ್ಷೆ ತಿರುಗ್ತಾ, ಸೂರ್ಯನ ಸುತ್ತಲೂ ತಿರುಗ್ತದೆ. ಅದು ಗೊತ್ತಾಗುತ್ತೆ. ಸುಮ್ಮನೆ ಸುಮ್ಮನೆ ಅಷ್ಟೊಂದು ಭಾರವಾದ ಪೃಥ್ವಿಯನ್ನು ಅಂತರ್ಲೆ ಅಂತರ್ಲೆ, ತಳ ಇಲ್ಲ ಬುಡ ಇಲ್ಲ, ಯಾವುದು ಸಣ್ಣ ಇಲ್ಲ, ಆಕಾಶದೊಳಗೆ ಅಂತರ್ಲೆ. ಒಂದು ಒಂದು ವಾಲಿಬಾಲ್ ಹಿಂಗೆ ಅಂತರ್ಲಿ ನಿಂತಪ್ಪ ಅಂತೀರಿ ನೀವು, ವಾ ಅಂತೀರಿ. ಒಂದು ವಾಲಿಬಾಲ್ ಅಂತರಿಕ್ಷದೊಳಗೆ ಹಿಂಗೆ ಏನು ತಳ ಬುಡ ಇಲ್ಲ ನಿಂತರಪ್ಪ ಅಂದ್ರೆ ವಾವ್ ಅಂತೀರಿ. ಆದ್ರೆ ಭೂಮಿ ಅಂತರ್ಲಿ ಐತಂದ್ರೆ ಇರ್ಬೇಕು ಬಿಡು ಅಂತೀನಿ. ಒಂದು ವಾಲಿಬಾಲ್ ಅಂತರ್ಲಿ ಇದ್ರೆ ಗಾಬರಿ ಹಾಕಿರಿ. ಭೂಮಿ ಅಂತರ್ಲಿ ಐತಲ್ಲ, ತಿರ್ಗಾಕ್ ಹತ್ತೈತಲ್ಲ, ತಿರುಗಿಸೋರು ಯಾರು? ಯಾರದನ್ನು ತಿರುಗಿಸುವವರು? ಎತ್ತ ಬೇಕಾದ ತಿರುಗುವುದಿಲ್ಲ. ನಿರ್ದಿಷ್ಟ ಇದ್ರೊಳಗೆ, ನಿರ್ದಿಷ್ಟ ಫ್ರೀಕ್ವೆನ್ಸಿ ಒಳಗೆ ಹಿಂಗೆ ತಿರುಗ್ತದದು. ಹಿಂಗೆ ಅಲ್ಲ ತಿರುಗೋದು, ಹಿಂಗೆ ವಾಲೈತಿ, ಹಿಂಗೆ ಹಿಂಗೆ ತಿರುಗ್ಕೊಂತ ತನ್ನದೇ ಆದ ಪರಿಧಿ ಒಳಗೆ ತಿರುಗ್ಕೊಂತ ಸೂರ್ಯನನ್ನು ಪ್ರದಕ್ಷಿಣೆ ಆಗ್ತದೆ. ಒಂದು ದಿವಸ ಆತಪ್ಪ ಅಂದ್ರೆ ಆ ತನ್ನ ಸುತ್ತು ತಿರುಗಿದ್ರೆ ಒಂದು ದಿವಸ ಸೂರ್ಯನ ಸುತ್ತು ತಿರುಗಿ 1 ವರ್ಷ. ಎಂಥ ಅದ್ಭುತ ಅದ. ಈ ಅದ್ಭುತವನ್ನು ಒಮ್ಮೆರೆ ವಿಚಾರ ಮಾಡಿರೇನು? ಒಮ್ಮೆರೆ ವಿಚಾರ ಮಾಡಿರೇನು? ಅದಕ್ಕೆ ಹೇಳಿದ್ದು, ದ ಹೋಲ್ ವರ್ಲ್ಡ್ ಈಸ್ ಬೇಸ್ಡ್ ಆನ್ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಮ್ಯಾಗದ. ಆ ಫ್ರೀಕ್ವೆನ್ಸಿ ಚೇಂಜ್ ಆಯ್ತಿಲ್ಲ ಮುಗಿದು ಹೋದ್. ಹಿಂಗೆ ಹೋಗ್ತಕ್ಕಂಥ ಪೃಥ್ವಿ ಸ್ವಲ್ಪ ಸೂರ್ಯನ ಸಮೀಪಕ್ಕೇನಂದ್ರೆ 10 ಕಿಲೋಮೀಟ್ರ್ ಮುಂದೆ ಬರಲಿ ಡಿಕ್ಕಿ ಹೊಡಿತೈತೆ ಅದಕ್ಕೆ. ಆ ಫ್ರೀಕ್ವೆನ್ಸಿ ಮೀರಿ ಹೋತಪ್ಪ ಅಂತ ಪೃಥ್ವಿ ಸತ್ಯನಾಶ ಆಗುತ್ತೆ. ಪೃಥ್ವಿ ಸತ್ಯನಾಶ ಆದರೆ ನಾವು ಉಳಿತೀವನ? ಪ್ರಳಯ, ಸರ್ವನಾಶ. ಹೌದಾ? ಇದು ನೀವು ಕಲ್ಪನೆ ಇಲ್ಲ, ಬರೋದಿಲ್ಲ.
ಅದು ತಿಳ್ಕೊಳ್ಳಿ. ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ತರಂಗಗಳು ಎಲ್ಲ ಇಡೀ ಜಗತ್ತು ತರಂಗಗಳನ್ನೇ ಹೆಂಗದಪ್ಪ ಅಂದ್ರೆ ನೀವು ನೋಡ್ತಕ್ಕಂಥ ಟಿ ವಿ, ನೀವು ನೋಡ್ತಕ್ಕಂಥ ಮೊಬೈಲು, ನೀವು ನೋಡ್ತಕ್ಕಂಥ ಪಿಕ್ಚರ್ಸು, ಸ್ವೀಕರಿಸ್ತಕ್ಕಂಥ SMS MMS ಇವೆಲ್ಲ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಮ್ಯಾಗ ಬಂದು ನಿಮ್ಮ ಮೊಬೈಲ್ ಸೇರ್ಕೊತಾವೆ. ಅದು ನಿಮ್ಗೆ ಗೊತ್ತೇ ಇಲ್ಲ. ನೀವು ಬರೀ ಪಿಕ್ಚರ್ ನೋಡೋದು ಗೊತ್ತದ, ಮೊಬೈಲ್ ನೋಡೋದು ಗೊತ್ತದ, ಅದ್ರ ಹಿನ್ನೆಲೆ ಗೊತ್ತಿಲ್ಲ ನಿಮ್ಗೆ. ಹೌದಾ? ಅದಕ್ಕೆ ಅಷ್ಟು ಫ್ರೀಕ್ವೆನ್ಸಿ ನಮ್ಮ ಸುತ್ತಲೂ. ಹೆಂಗೆ ಒಂದು ಬದ್ನಿಕಾಯಿ ಮಾಡಬೇಕಾದ್ರೆ, ಒಂದು ಸಾಂಬಾರು ಮಾಡಬೇಕಾದ್ರೆ ಸಾಂಬಾರು ಅಷ್ಟೇ ಕಾಣಿಸುತ್ತೆ, ಅದ್ರ ಹಿಂದೆ ಎಷ್ಟು ಸಾಂಬಾರು ಇರ್ತೋ ಗೊತ್ತಿಲ್ಲ. ಹಾಗೆ ನೀವು ಈ ಬದುಕು ಅಷ್ಟೇ ಕಾಣಿಸುತ್ತೆ, ಆದರೆ ಇದ್ರ ಹಿಂದೆ ಪಂಚಕೋಶ ಅದ. ಇಟ್ ಇಸ್ ಮೇಡಪ್ ಆಫ್ ಪಂಚಕೋಶ. ಇಟ್ ಇಸ್ ಮೇಡಪ್ ಆಫ್ 5 ಎಲಿಮೆಂಟ್ಸ್. 5 ಕೋಶಗಳು, 5 ತತ್ವಗಳು, ತನ್ಮಾತ್ರೆಗಳು, ಹೌದಾ, ನವರಸಗಳು ಎಲ್ಲ ಕೂಡ್ಕೊಂಡು ಶರೀರ ಆಗ್ಯದ. ಗೊತ್ತಾ? ಬಟ್ ನಿಮ್ಮ ತಲೆಗೆ ಹತ್ತದಿಲ್ಲ ಇದು. ನಾ ಹೇಳಿದ್ದು ನಿಮ್ಮ ತಲೆಗೆ ಹತ್ತೋದಲ್ಲಿ ಗೊತ್ತಿಲ್ಲ ನನಗೆ. ಇರಲಿ, ಈಗ ಒಂದು ಝಲಕ್ ನೋಡೋಣಂತೆ. ಏನು ಈ ಫ್ರೀಕ್ವೆನ್ಸಿನ ಕ್ರಿಯೇಟ್ ಮಾಡೋದು. ಹೌ ಟು ಕ್ರಿಯೇಟ್ ದಿ ಫ್ರೀಕ್ವೆನ್ಸೀಸ್. ನಮ್ಮ ದೇಹಕ್ಕೆ ಬೇಕಾಗಿದ್ದು, ನಮ್ಮ ದೇಹದ ಸುತ್ತಲೂ ಪಾಸಿಟಿವಿಟಿ ನಿರ್ಮಾಣ ಮಾಡ್ತಕ್ಕಂಥ ಫ್ರೀಕ್ವೆನ್ಸಿ. ಹ್ಯಾಂಗೆ ಶುರು ಮಾಡೋದು? ಮೊದಲ 3 ಮಿನಿಟ್ಸ್ ಮೌನವಾಗಿ ಕೊಡೋದು, ಅಲ್ಗಾಡಬಾರ್ದು, ಶಾಂತ ಕೊಡೋದು, ನಮ್ಮ ಉಸಿರನ್ನು ನಾವು ನೋಡ್ಕೊಳ್ಳೋಬೇಕು. ಒಂದನೇ ಹಂತ. 2ನೇದ್ದು ಓಂಕಾರ, 3ನೇದ್ದು ಶ್ಲೋಕಗಳು. ಅಷ್ಟು ಮಾಡಿ ಕಣ್ ತೆಗೆಯೋಣಂತೆ. ಇನ್ನು ಮೇಲೆ ನಾನು ಹೇಳೋವರೆಗೂ ಕಣ್ ತೆಗಿತಕ್ಕದ್ದಲ್ಲ. ನಾನು ಹೇಳೋರಿಗೆ ಕಣ್ ತೆಗಿಬೇಡಿ, ಬಟ್ ಕಿವಿಯನ್ನು ತೆಗೆದುಬಿಡಿ. ಕಿವಿಯೊಳಗೆ ಏನು ಬರ್ತದೋ ಅದನ್ನು ಪಾಲನೆ ಮಾಡಿ. ಗುರುಗಳ ವಾಣಿ ಕಿವಿಗೆ ಬರ್ತದೆ, ಏನು ಮಂತ್ರಪಟ್ಟ ಬರ್ತದೆ ಅದನ್ನು ಅನ್ನುತ್ತದೆ. ರಿಪಿಟೇಷನ್. ಓಕೆ, ಕ್ಲೋಸ್ ದಿ ಐಸ್. ನಾನು ಹೇಳಿದ ಮೇಲೆ ನೀವು ಹೇಳಿ. ಪೂರ್ಣ ಹೇಳಿ ಆದ ಮೇಲೆ ಒಂದು ಕ್ಷಣ ತಿಳಿದು ಹಾಗೆ ಹೇಳಬೇಕು, ಒಟ್ಟಿಗೆ ಹೇಳಬೇಕು. ನಾನು ಹೇಳಿ ಆದ ಮೇಲೆ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ನಾನು ಹೇಳಿ ಆದ ಮೇಲೆ ಓಂ ಲಕ್ಷ್ಯ ಕೊಟ್ಟು ಹೇಳಿ. ಓಂ ಅನ್ನಕತ್ತೀನಿ, ಓಂ ಶಬ್ದ ಅದಕ್ಕೊಂತ ಹೋಗಬೇಕು. ಓಕೆ, ನಾನು ಹೇಳಿದ ಮೇಲೆ ಮತ್ತೆ ಅಲ್ಲಿ ನಾನು ಹೇಳುವವರೆಗೂ, ನಾನು ಹೇಳಿ ಮುಗಿಸುವವರೆಗೂ ನೀವು ಅಂತಕ್ಕದ್ದಲ್ಲ. ಕೇಳ್ರಿ, ಕೀಳಿ ಆದಮೇಲೆ ನೀವು ಹೇಳ್ರಿ. ಓಂಕಾರ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಓಂಕಾರಾಯ ನಮೋ ನಮಃ. ಓಂ
ಶಾಂತಿ ಓಂ. ಓಂ ಸಚ್ಚಿದಾನಂದ ಹರಯೇ ಓಂ. ಓಂ ಚೈತನ್ಯ ಮಹಾಗಣಪತಯೇ ಓಂ. ಓಂ ಗಂ ಗಣಾಧಿಪತಯೇ ಓಂ. ಓಂ ಶಿವಾಯ ನಮಃ ಓಂ. ಓಂ ವಿಶ್ವೇಶ್ವರಾಯ ನಮಃ ಓಂ. ಕೃಷ್ಣಾಯ ವಾಸುದೇವಾಯ ನಮಃ ಓಂ. ಕೃಷ್ಣಾಯ ವಾಸುದೇವಾಯ ನಮಃ ಓಂ ಸಿದ್ಧಾಯ ನಮಃ ಓಂ. ಸಿದ್ಧಾಯ ನಮಃ ಓಂ ಶ್ರೀ ಬುದ್ಧಾಯ ನಮಃ ಓಂ. ಶ್ರೀ ಬುದ್ಧಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ. ಶ್ರೀ ಗುರುಭ್ಯೋ ನಮಃ ಕೈ ಮುಗಿರಿ. ನಾ ಹೇಳ್ದಂಗೆ ಹೇಳ್ರಿ ಮತ್ತೆ. ಮಾತೃದೇವೋ ಭವ. ಮಾತೃದೇವೋ ಈಗ ಕಲ್ಪಿಸಿಕೊಳ್ಳಿ, ನಿಮಗೆ ಜನ್ಮ ಕೊಟ್ಟಂಥ 9 ತಿಂಗಳು ಹೊತ್ತು ಹೆತ್ತಂಥ ನಿಮ್ಮ ಮಾತೆಯನ್ನು, ನಿಮ್ಮ ತಾಯಿಯನ್ನು ನೆನೆಸ್ಕೊಳ್ಳಿ. ಎಷ್ಟು ಕಷ್ಟ ಕೊಟ್ಟಿರಿ, ಅವಳಿಗೆ ನೀವೇನು ಕೊಟ್ಟಿರಿ, ನೀವೇನು ಪಡ್ಕೊಂಡ್ರಿ, ಆಕೆ ಏನು ಕೊಟ್ರಿ, ಏನು ಕೊಡಕ್ಕೆ ಹತ್ತೀರಿ. ನೀವು ಸರಿಯಾಗಿ ವ್ಯವಹರಿಸಿ ಇದ್ದುದಕ್ಕೆ ಮಾತೃ ಶಾಪ ತಟ್ಟಿದೆ. ಅದನ್ನು ನೋಡ್ಕೊಳ್ಳಿ. ಮಾತೃದೇವೋ ಭವ. ಮಾತೃದೇವೋ ಭವ. ಪಿತೃದೇವೋ ಭವ. ಪಿತೃದೇವೋ ಭವ. ತಾಯಿ ಹೆತ್ತು ಹೊತ್ತು ಹಡಿದ್ರಪ್ಪ ಅಂತಂದ್ರೆ ಆಕೆ ಹೊಟ್ಟ್ಯಾಗ ಎತ್ಕೊಂಡಿದ್ಲು, ಇವ ಹೆಗಲ ಮೇಲೆ ಹೊತ್ಕೊಂಡು ನಿಮ್ಮನ್ನು ರಕ್ಷಿಸನ. ಅಪ್ಪ ಏನು ಮಾಡಿದ ಅನ್ನೋದು ಗಮನಕ್ಕೆ ಬರೋದೇ ಇಲ್ಲ, ತಾಯಿದಷ್ಟೇ ಗಮನಕ್ಕೆ ಬರ್ತದೋ. ಅದಕ್ಕಾಗಿ ಜಗತ್ತಿನೊಳಗೆ ಮಾತೆ, ಪಿತಾ, ಗುರು 3 ಮಂದಿ ದೇವರದಾರ. ಪಿತೃದೇವೋ ಭವ. ಪಿತೃದೇವೋ ಭವ. ಆಚಾರ್ಯ ದೇವೋ ಭವ. ಆಚಾರ್ಯ ದೇವೋ ಭವ. ಅತಿಥಿ ದೇವೋ ಭವ. ಅತಿಥಿ ದೇವೋ ಭವ. ಪರಸ್ಪರ ದೇವೋ ಭವ. ಪರಸ್ಪರ ದೇವೋ ಭವ. ಓಂ. ಕೊನೆಯ ಶ್ಲೋಕ ಮತ್ತು ಸರಿಯಾಗಿ ಹೇಳ್ಕೊಳ್ಳಿ. ಅಸತೋ ಮಾ ಅಸತೋ ಮಾ ಸದ್ಗಮಯ ಸದ್ಗಮಯ ತಮಸೋ ಮಾ ತಮಸೋ ಮಾ ಜ್ಯೋತಿರ್ಗಮಯ
ಜ್ಯೋತಿರ್ಗಮಯ ज्योतिर्गमय ಮೃತ್ಯೋರ್ಮಾ मृत्योर्मा ಅಮೃತಂಗಮಯ अमृतङ्गमय ಓಂ ಶಾಂತಿ 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 ॐ शान्ति शान्ति शान्तिः ಶಿವಃ ಓಂ शिवः ॐ ಎರಡು ಕೈಗಳನ್ನು ಬುಜ್ಜಿಕೊಳ್ಳಿ. ಕಂತಿಕೊಳ್ಳಿ. ನಿಧಾನ ಕಂತಿಗಿರಿ. ಶಿವ ಶಿವ. ನೋಡಿ ನಿಮ್ಮ ಮನಸ್ಥಿತಿ ಹೇಗಿದೆ ಈಗ? ಅಲ್ಲಿ ಏನಾದರೂ ಒತ್ತಡ ಇದೆಯಾ? ನಾ ಹೇಳಿದ್ದೆ ನಿಮಗೆ, ನೆಗೆಟಿವಿಟಿ ಇತ್ತಪ್ಪ ಅಂದ್ರೆ ಒತ್ತಡ ಬರ್ತದೆ. ವಿಚಾರ ಮಾಡಲಿಕ್ಕೆ ಸಹಿತ ಆಸ್ಪದ ಸಿಗುವುದಿಲ್ಲ, ನಿರ್ಣಯ ತೋಳೋದಕ್ಕಾಗೋದಿಲ್ಲ, ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಹನಿ ಹನಿ ಬಡ್ಕೊತೀರಿ ನೀವು. ಹನಿ ಹನಿ ಯಾಕೆ ಬಡ್ಕೊತೀರಿ? ಅದು ಸ್ಟಕ್ ಆಗಿಬಿಟ್ಟದಲ್ಲೇ, ಸ್ಟಕ್ ಆಗಿದ್ದಲ್ಲೇ. ಹ್ಯಾಂಗ್ ಮೊಬೈಲ್ ಹ್ಯಾಂಗ್ ಹಾಕೋಲ್ಲ, ಅದಕ್ಕೆ ಹನಿ ಹನಿ ಬಡ್ಕೊತೀರಿ. ಸ್ಟಕ್ ಆಗೈತೆ, ಅದು ರಿಲ್ಯಾಕ್ಸ್ ಆಗ್ತದೆ. ಏನು ಮಾಡಬೇಕಾಗಿಲ್ಲ. ಯಾವಾಗ ಮೈಂಡ್ ಸ್ಟಕ್ ಆಗುತ್ತಾ ಶಾಂತ ಕೊಡ್ರಿ, ಮುಗೀತು, ಓಪನ್. ಹೆಂಗೆ ನೂರಾರು SMS ಬರ್ತಿರ್ತಾವೆ, ನೂರಾರು ಕಾಲ್ ಬರ್ತಿರ್ತಾವೆ, ಹ್ಯಾಂಗ್ ಆಗಿಬಿಡ್ತದೆ. ಟ್ರಾಫಿಕ್ ಜಾಮ್ ಹಂಗೆ ನಮ್ದು ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ. ಒಂದು ವಿಚಾರ ಅಲ್ಲ, 10 ವಿಚಾರ. ಅವ ಹಂಗಂದ, ಇವ ಹಿಂಗಂದ, ಅವ ಕೊಡ್ತಾನಿಲ್ಲ ಮಂಗೇಶ್ವರ ಮಗ, ಮತ್ತಿದು ಆಯ್ತು, ನಮ್ಮ ಹುಡುಗ ಬಂದಾನ ಇನ್ನೂ ಬಂದಿಲ್ಲ, ಅವ ಹಿಂಗ್ಯಾಕಂದ, ಅವ ಹಂಗ್ಯಾಕಂದ, ನಾನು ಹಿಂಗೆ ಹಿಂಗ್ಯಾಕೆ ಮಾಡಿದ್ಲು, ಅವ ಯಾಕೆ ಕುಂತ. ಎಷ್ಟು ವಿಚಾರ ರೀ ಅಪ್ಪ, ಯಪ್ಪು. ಥಾಟ್ ಪ್ರೋಸೆಸ್ ಓವರ್ ಥಾಟ್ಸ್. ತಲೆ ಗಿಮ್ ಅಂದ್ಬಿಡುತ್ತೆ. ತಲೆ ಗಿಮ್ ಅಂದಾಗ ನಿಮ್ಮ ಹತ್ರ ಯಾರು ಬಂದ್ರಪ್ಪ ಅಂದ್ರೆ ಒದಿತೀರಿ ನೀವು ಅವ್ರಿಗೆ. ಮಧ್ಯಾಹ್ನ ತಲೆ ಕಡ್ದು ಹಕ್ಕಿಲ್ಲ ಮಗನ ಅಂತ ಅಂತಿರ್ಬೇಕಾರೆ ನೀವು. ತಲೆ ಶಾಂತಿ ಇದ್ದಾಗ ನಿಮ್ಮ ಮಕ್ಕಳು ಬರ್ತಾರೆ, ಹಿಂಗೆ ಕುಂತಿರ್ತೀರಿ. ಅಪ್ಪ ಅಂದ್ಬಿಡ್ತಾರೆ, ಬಾ ಮಗು ಅಂತೀರಿ ನೀವು. ಏನು ಕಂದ, ಏನು ಮಾಡಿದ್ದಿ, ಎಲ್ಲಿದ್ದಿ ಕೇಳ್ತೀರಿ. ಅದು ತಲೆ ಕೆಟ್ಟೈತಿ, ಬರಬೇಕಾದ ಸಾಲ ಬಂದಿಲ್ಲ, ವ್ಯವಹಾರ ಕಟ್ಟಾಗ್ಬಿಡುತ್ತೆ. ಅಪ್ಪ ಅಂದ್ರೆ ನಿಮ್ಮ ಅವ್ರು ಹೋಗಿ ನಂತರ ತಲೆ ಕೆಟ್ಟದ ಮಕ್ಕಳು ಮಾಡ್ತಿರಲಿಲ್ಲ. ಶಾಂತಿ ಇದ್ದಾಗ ನಿಮ್ಮ ಬಿಹೇವಿಯರ್ ನೋಡ್ಕೊಳ್ಳಿ, ಮನಸ್ಸು ಕ್ಲಂಚಿದ್ದಾಗ ಬಿಹೇವಿಯರ್ ನೋಡ್ಕೊಳ್ಳಿ. ನಿಮ್ಮ ವರ್ತನೆ ನಿಮ್ಮ ಮನಸ್ಸಿನ ಕನ್ನಡಿ. ನೀವು ಹೆಂಗಿದ್ರೆ ತೋರಿಸ್ತದದು, ಗೊತ್ತಾ? ಸಾಕು. ಈಗ ಸಾಯಂಕಾಲ ಸತ್ಸಂಗ ಇರ್ತದೆ, ನಾಳಿದ್ದ ಕ್ಲಾಸ್ ಶುರು. ಇವತ್ತು ಓಪನಿಂಗ್ ಆಯ್ತು. ಇವತ್ತು ಇದು ಓಪನಿಂಗ್, ಹೌದಾ? ನಾಳೆ ಬೆಳಗ್ಗೆ 7 o'clock, ಓಕೆ? 7 to 8:30 ಪ್ರಾಕ್ಟಿಕಲ್ ಕ್ಲಾಸ್. ಪ್ರಾಕ್ಟಿಕಲ್ ಕ್ಲಾಸನ್ನು ಡಾಕ್ಟರ್ ದೀಪಕ್ ಅವ್ರು ತೊಗೊತಾರೆ, ಹೌದಾ? ಆಮೇಲೆ 8:30 ಮುಗೀತದ. ಮುಗಿದು ಬಂದಮೇಲೆ ಟಿಫಿನ್ ಮಾಡ್ತೀರಾ. ಟಿಫಿನ್ ಮಾಡಿ ಇಲ್ಲಿ 11 ಗಂಟೆಗೆ ಬರಬೇಕು. 11ರಿಂದ 1-1:30 ಮಟ್ಟ, ಅದು ಟೈಮ್ ಇಲ್ಲ. ಒಂದು ಮ್ಯಾಕ್ಸಿಮಮ್ 1-1:30 ಮಟ್ಟ, ಹೌದಾ? ಮತ್ತೆ ಬಿಟ್ಬಿಡ್ತೀವಿ. ಸಂಜೆ 4ರಿಂದ 7, ಸಂಜೆ 4ರಿಂದ 7 ಇದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ. 7ಕ್ಕೆ ಮುಗಿದ ಮೇಲೆ ನಿಮ್ಮ ವೈಯಕ್ತಿಕ ಸಾಧನ ಶುರು ಆಗುತ್ತೆ. ಅವಾಗ ವೈಯಕ್ತಿಕ ಸಾಧನ, ಇಲ್ಲೇನು ಕಲಿಸಿರ್ತೀವಿ ಪ್ರಾಕ್ಟಿಕಲ್, ಅದನ್ನು ಪ್ರಾಕ್ಟಿಕಲ್ ಮಾಡ್ಕೊಳ್ಳೋದು. ಇಷ್ಟು ನಾಳೆಯಿಂದ ಕಂಪ್ಲೀಟ್ ಇರ್ತದೆ. ಎಲ್ಲವನ್ನು ಹೇಳ್ತಾ ಹೋಗುತ್ತೆ. 3 ದಿವಸ ಹಂಗೆ ನೋಡಿದ್ರೆ ಭಯಂಕರ ಕಮ್ಮಿ, ಆದರೆ ಸಾಕು, ಸಿಕ್ಕಾಪಟ್ಟೆ. ಬೇಕಾದ ಹೇಳ್ಬೋದು, ಬೇಕಾದ ತಿಳ್ಕೊಬೋದು. ನೀವು ಒಂದು ತಿಳ್ಕೊಳ್ಳಿ, ಹೆಮ್ಮೆ ಪಡಿ. 63 ವರ್ಷ ಹೇಳಿ 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 ಹೇಳಿ
ಸಾಧನೆ ಮಾಡಿ ಗುರುಜಿಯವ್ರ ತಲೆಯಾಗ ತುಂಬಿಟ್ಟವು. ಎಷ್ಟೋ ಜಿ ಬಿ ವಿಚಾರಗಳು ತುಂಬಿಟ್ಟವು. ಅದೆಲ್ಲವನ್ನು ಭಾಳ ಪಡ್ಕೊತೀರಿ. ಇಲ್ಲಿ ಪಡ್ಕೊಂಡಿದ್ದನ್ನು ಅಲ್ಲಿ ಅಪ್ಲೈ ಮಾಡಿರಿ ಸಂಸಾರದೊಳಗೆ. ಇಲ್ಲಿ ಏನು ತೊಗೊತಿರಲ್ಲ ಜ್ಞಾನವನ್ನು ಸಂಸಾರದಾಗ ಅಪ್ಲೈ ಮಾಡ್ಕೋಬೇಕು. ಇಲ್ಲಿ ತೊಗೊಂಡು ಜ್ಞಾನವನ್ನು ಅಲ್ಲಿ ಅಪ್ಲೈ ಮಾಡಿದಿಲ್ಲ, ಅದು ಗ್ರೇಟ್ ಯೋಗ. ಅದು ಇಷ್ಟೇ ಇರೋದು. ಈಗ ನಾಳೆಯಿಂದ ಹೆಂಗೆ ಕ್ಲಾಸ್ ನಡೀತದೆ, ಏನು ಮಾಡಬೇಕು ಅನ್ನೋದು